ಒಂದು 6-7 ಕಿಲೋಮೀಟರ್ ಇತ್ತು. ಅಷ್ಟರೊಳಗಡೆ ಒಂದು ಆಕ್ಸಿಡೆಂಟ್ ಆಯಿತು. ನಮ್ಮ ಕಣ್ಣು ಮುಂದೆ ಆಯಿತು ಆಕ್ಸಿಡೆಂಟು. BMTC ಬಸ್ಗೆ ಒಬ್ಬ ಟೂ ವೀಲರ್ ಸ್ಕೂಟಿ ಮೇಲೆ ಹೋಗ್ತಾರೋ, ಎಲೆಕ್ಟ್ರಿಕ್ ಸ್ಕೂಟಿ ಮೇಲೆ ಹೋಗ್ತಾರೋ ಒಬ್ಬ ಟೂ ವೀಲರು ಹಿಂದ್ಗಡೆಯಿಂದ ಬಂದು ಗುದ್ದಿ ಅವನಿಗೆ ಗಂಭೀರ ಸ್ವರೂಪದ ಗಾಯಗಳಾಯಿತು. ಹಾಗೆ ಆ ಬಸ್ಸು ಬ್ರೇಕ್ ಹಾಕಿ ಅರ್ಜೆಂಟಾಗಿ ನಿಲ್ಲಿಸಿದ್ರು. ಅದೇ ಟೈಮ್ ಒಂದು ಗೂಡ್ಸ್ ತುಂಬಿರೋ ರಿಕ್ಷಾ ಕೂಡ ಬಸ್ಸಿಗೆ ಡಿಕ್ಕಿಯಾಗಿ ಗೂಡ್ಸ್ ರಿಕ್ಷಾನ ಉರುಳು ಬಿದ್ದುಬಿಡ್ತು. ಅದರೊಳಗಡೆ ಮುಂದೆಗಡೆ ಕುಂತಿದ್ದ ರಿಕ್ಷಾ ಓಡಿಸ್ತಿರೋ ಅವರಿಗೂ ಸ್ವಲ್ಪ ಚಿಕ್ಕ ಪುಟ್ಟ ಗಾಯಗಳಾಯಿತು. ಅದು ರಿಕ್ಷಾದಲ್ಲಿ ಮುಂಚೆನೇ ಅವ್ನು ಸಿಲಿಂಡರ್ ಬೇರೆ ತೊಗೊಂಡು ಹೋಗ್ತಾ ಇದ್ದ. ನಾವು ಇಳಿದ್ವಿ, ಕಾರಿಂದ ಇಳಿದು ನೋಡಿ ಹೋದ ತಕ್ಷಣ ಅಷ್ಟೊತ್ತಿಗೆ ಆ ಹುಡುಗ ಒಂದು 21-22 ವರ್ಷದ ಹುಡುಗ ಇರಬೇಕು, ಸ್ಕೂಟಿ ಮೇಲೆ ಓಡಿಸ್ತಾರೋ ಇದು ಓದಾಡ್ತಿದ್ದ. ತಲೆಯಿಂದೆಲ್ಲ ಬ್ಲಡ್ ಸೋರ್ತಾ ಇತ್ತು. ಬಾಯಿಂದ ಒಂಥರ ವಾಮಿಟ್ ಆಗೋ ಚಾನ್ಸಸ್ ಇತ್ತು. ಅವನ್ನೆಲ್ಲ ನೀರನ್ನೆಲ್ಲ ಕಟ್ಬಿಟ್ಟಿದ್ದ ಬಾಯಿಂದ. ಕಿವಿಯಿಂದ ರಕ್ತ ಹೋಗ್ತಿತ್ತು, ತಲೆಯಿಂದ ರಕ್ತ ಹೋಗ್ತಿತ್ತು, ಕಣ್ಣಿಂದ ರಕ್ತ ಹೋಗ್ತಿತ್ತು. ನಮಗೊಂಥರ ನೋಡೋಕ್ಕೆ ಅದು ಭಾಳ ಭಯಾನಕವಾಗಿತ್ತು. ಆ ಥರ ಸಿಚುವೇಶನ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವಾಗಲೂ ನನಗೆ ಬ್ಲಡ್ ಕಂಡ ತಕ್ಷಣ, ರಕ್ತ ಕಂಡ ತಕ್ಷಣ ತಲೆ ಸುತ್ತಿ ತಿರುಗಿ ಬರೋಕ್ಕಾಗ್ತಿತ್ತು. ಬಟ್ ಇವತ್ತು ನಾನು ಸ್ವಲ್ಪ ಧೈರ್ಯ ಮಾಡಿದ್ದೆ. ನೋಡ್ತಾ ಹುಡುಗನ ಬ್ಲಡ್ ಇನ್ನೂ ಹಂಗೆ ಜಾಸ್ತಿನೇ ಸೋರ್ತಾ ಇತ್ತು. ಯಾರೋ ಒಬ್ಬರು ಬಂದು ಬೇಗ ಹೇಳ್ತಿದ್ರು ಅವನು. ಸುಮಾರು ಜನ ಸೇರ್ಕೊಂಡ್ಬಿಟ್ಟಿದ್ರು. ಆಲ್ರೆಡಿ ನಾವು ಬಂದು ನೋಡೋಷ್ಟರಲ್ಲಿ ಸುಮಾರು ಜನ ಸೇರ್ಕೊಂಡ್ಬಿಟ್ಟಿದ್ರು. ಒಬ್ಬರು ತಲೆ ಹಿಡ್ಕೊಂಡಿದ್ದು. ಅವರಿಗೆ ನಾನು ಖರ್ಚು ಕೊಟ್ಟೆ. ನಾನು ತಲೆ ಕಟ್ಟಿ ಬ್ಲಡ್ ಭಾಳ ಸೋರ್ತಾ ಇದೆ ಕಟ್ಟಿ ಅಂತೇಳಿ. ಹಂಗೆ ಆಂಬುಲೆನ್ಸ್ ಕೂಡ ಫೋನ್ ಮಾಡಿದೆ. ಆಂಬುಲೆನ್ಸ್ಗೆ ಅವರು ಅಡ್ರೆಸ್ ಕೇಳಿದ್ರು. ಸೇಮ್ ಅಡ್ರೆಸ್ ಹೇಳಿದ ತಕ್ಷಣ ಸಿಮಿಲರ್ ಅಡ್ರೆಸ್ಗೆ ಆಲ್ರೆಡಿ ಒಬ್ಬರು ಕಾಲ್ ಮಾಡಿ ಹೇಳಿದ್ದಾರೆ, ಆಂಬುಲೆನ್ಸ್ ಆಲ್ರೆಡಿ ದಾರಿಲಿ ಇದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಟೈಮ್ ಜಾಸ್ತಿ ಆಗುತ್ತೆ ಅಂತೇಳಿ ಒಬ್ಬರು ರಿಕ್ಷಾದವರು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಬಂದರು. ಹಂಗೆ ಅದ್ರ ಜೊತೆ BMTC ಬಸ್ ಡ್ರೈವರ್ ಕೂಡ ಅವನ್ನ ಕರ್ಕೊಂಡು ಹೋದರು. ಅದೃಷ್ಟವಶಾತ್ ಅವನು ರಿಕ್ಷಾದಲ್ಲಿ ಕೂರಿಸಿದ ತಕ್ಷಣ ಅವನು ಅನ್ಕಾನ್ಷಿಯಸ್ ಇದ್ದ. ರಿಕ್ಷಾದಲ್ಲಿ ಕೂರಿಸಿದ ತಕ್ಷಣ ಅನ್ಕಾನ್ಷಿಯಸ್ಸಿಂದ ಕಾನ್ಷಿಯಸ್ಸಿಗೆ ಬಂದು ಪಾಪ ಗಾಬರಿಯಿಂದ ಭಾಳ ಚೀರಾಡ್ತಿದ್ದ ಅವನು. ಅವನು ಆ್ಯಕ್ಚುಲಿ ಮಿಸ್ಟೇಕ್ಸು ಯಾರ್ದು ಏನು ಎತ್ತಂತ ಹೇಳೋಕ್ಕಿಂತನೂ ಇದೆಲ್ಲ ಪೂರ್ವ ನಿಯೋಜಿತವಾಗಿತ್ತೇನೋ. ಬಟ್ ಅದರ ಪರಿಣಾಮಗಳನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಹುಡುಗ ಹೆಲ್ಮೆಟ್ ಹಾಕಿರಲಿಲ್ಲ. ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೆ ನೋಡಿದ್ದ. ಆಮೇಲೆ ಸ್ವಲ್ಪ ಓವರ್ ಸ್ಪೀಡಾಗಿದ್ದು ಇದ್ದ ಅವನು. ಸೊ ಇಷ್ಟೆಲ್ಲ ರೀಸನ್ಗಳಿಂದ ಅವನಿಗೆ ಅದು ಆಕ್ಸಿಡೆಂಟ್ ಆಗಿ ಆ ಥರ ಆಯಿತು. ಇದೆಲ್ಲ ಏನು ಮಾಡೋಕ್ಕೆ ಬರಲ್ಲ ಅದು. ಬಟ್ ಹುಡುಗ ರಿಕ್ಷಾದಲ್ಲಿ ಕರ್ಕೊಂಡು ಹೋದ್ರು. ಹುಡುಗ ಏನಾದ ಅಂತ ನಮಗೇನು ಗೊತ್ತಿಲ್ಲ. ಬಟ್ ಆ ಹುಡುಗನಿಗೆ ಇನ್ನೂ ಯಾವುದೇ ಜಾಸ್ತಿ ಗಂಭೀರ ಸ್ವರೂಪದ ಗಾಯಗಳಾಗದೇ ಇರಲಿ, ಅವನು ಆದಷ್ಟು ಬೇಗ ಗುಣಮುಖ ಹೊಂದಲಿ, ಚೇತರಿಸ್ಕೊಳ್ಳಿ ಅಂಥೇಳಿ ನಾವು ಆಶಾಭಾವನೆ ಇಟ್ಕೊಂಡು ಮುಂದೆ ಸಾಗಿದ್ವಿ. ತಲೆಯಲ್ಲಿ ಅದೊಂಥರ ನಮ್ಮ ಜೀವನದಲ್ಲಿ ಅದು ನಾನು ನೋಡಿದ ಫಸ್ಟ್ ಅನುಭವ, ಪ್ರಥಮ ಅನುಭವ ಅದು. ಆ ಥರ ಆಗಿದ್ದು. ನನಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು, ಏನು ಯೋಚನೆ ಮಾಡಬೇಕು ಅಂತ ತಿಳಿಲಿಲ್ಲ. ಬಟ್ ಹೋಪ್ಫುಲಿ ಆ ಹುಡುಗನಿಗೆ ಏನೂ ಆಗದೆ ಅವನು ಚೇತರಿಸ್ಕೊಂಡ್ರೆ ಸಾಕು ದೇವ್ರ ದಯೆಯಿಂದ. ಅಷ್ಟಾದರೂ ಅವನ ಮೇಲೆ ಆ ದೇವ್ರ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಮುಂದೆ ಹೋದ್ವಿ ನಾವು. ಮುಂದೆ ಹೋದ್ಮೇಲೆ ಅವಳು ನಮ್ಮ ವೈಫ್ ಸಿಸ್ಟರು ಇನ್ಸ್ಟಿಟ್ಯೂಟ್ಗೆ ಹೋದ್ವಿ. ಅಲ್ಲಿಂದ ಔಟ್ಪಾಸ್ ತೊಗೊಂಡು ಅವಳನ್ನ ಔಟಿಂಗ್ ಅಂತೇಳಿ ಕರ್ಕೊಂಡ್ಬಂದು ಅವಳಿಗೆಲ್ಲ ಊಟ ಅವಳ ಜೊತೆ ಊಟ ಮಾಡಿದ್ವಿ. ಮಾಡಿ ಆಮೇಲೆ ಡಿಮಾರ್ಟ್ ಅಲ್ಲೇ ಸಮೀಪದಲ್ಲಿ ಒಂದು ಡಿಮಾರ್ಟ್ ಇತ್ತು. ಡಿಮಾರ್ಟ್ಗೆ ಹೋಗಿ ಅವ್ರಿಗೇನು ಬೇಕು ಅವೆಲ್ಲ ತಿನಿಸುಗಳನ್ನು ಫ್ರೂಟ್ಸ್ಗಳನ್ನ ಎಲ್ಲ ತೊಗೊಂಡು ಅವಳನ್ನ ವಾಪಸ್ ಬಿಟ್ಟು ಮತ್ತೆ ನಾವು ಮೆಟ್ರೋ ಸ್ಟೇಷನ್ ಕಡೆ ಬಂದ್ವಿ. ಕಾರಲ್ಲಿ ಬಂದ್ವಿ. ಅಲ್ಲಿಂದ 1 ಅವರ್ ಆಯಿತು. ನನ್ನ ವೈಫ್ ನಿದ್ದೆ ಹೋಗ್ಬಿಟ್ಟಿದ್ಲು. ಬೆಳಗ್ಗೆನೋ ಟ್ರಾವೆಲ್ ಆಗಿತ್ತು. ಮಧ್ಯಾಹ್ನ ಅಲ್ಲಿ ತಿರುಗಾಡೋದಕ್ಕೆ ಅವಳು ಸುಸ್ತಾಗಿ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು. ನಾನು ಅವಾಗೆ ನಮ್ಮ ಕಾರಲ್ಲಿರೋ ಡ್ರೈವರ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಂದ್ವಿ. ಅಷ್ಟೊಳಗಡೆ ನಮ್ಮ ಮೆಟ್ರೋ ಸ್ಟೇಷನ್ ಬಂತು 1 ಅವರಲ್ಲಿ. ಬಂದಮೇಲೆ ಮತ್ತೆ ವಾಪಸ್ ನಾವು ಕಾಡುಗೋಡಿ ಟ್ರೀ ಪಾರ್ಕಿಂದ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಟಿಕೆಟ್ ತೆಗೆಸಿದ್ವಿ. ಟಿಕೆಟ್ ತೆಗೆಸಿ ಒಳಗಡೆ ಬಂದು ಕುಂತ್ವಿ. ನಾನು ಮತ್ತು ನಮ್ಮ ವೈಫ್ ಇಬ್ಬರು ಕೂತ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಲ್ಲಿ ಸೀನಿಯರ್ ಸಿಟಿಜನ್ಗಿರೋ ಸೀಟ್ಗಳನ್ನು ನಾವು ಬಳಸ್ಕೊಂಡ್ಬಿಟ್ವಿ. ಅಲ್ಲಿ ಕೂತಿದ್ವಿ. ನೆಕ್ಸ್ಟ್ 2 ಸ್ಟೇಷನ್ ಆದಮೇಲೆ ಇಬ್ಬರು ಕಪಲ್ ಬಂದರು ಸೀನಿಯರ್ ಸಿಟಿಜನ್ಸ್. ಅವರಿಗೆ ಆಮೇಲೆ ಸೀಟ್ ಬಿಟ್ಟು ಕೊಟ್ವಿ ನಾವು. ಅಷ್ಟೊಳಗಡೆ ಬೇರೆ ಕಡೆ ಸೀಟ್ ನಮ್ಗೆ ನೋಡ್ಬೇಕಾದ್ರೆ ಎಲ್ಲ ಜಾಗನ ಬೇರೆಯವರೆಲ್ಲ ಕುಂತ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ನಮಗೆ ನಿಂತ್ಕೊಂಡ್ಬರೋದೇ ಆಯಿತು. ಬಟ್ ಆ ಟೈಮಲ್ಲಿ ನಿಂತ್ಕೊಂಡ್ಬರ್ಬೇಕಾದ್ರೆ ನಾವು ಬಾಗಿಲಲ್ಲಿ ನಿಂತ್ಕೋಬೇಕಾಯಿತು. ಬಾಗಿಲಲ್ಲಿ ನಿಂತ್ಕೊಂಡಾಗ ನೆಕ್ಸ್ಟ್ ಸ್ಟಾಪಿಗೆ ಒಬ್ಬರು ಕಪಲ್ ಹತ್ಕೊಂಡ್ರು ಅವರು. ಆಮೇಲೆ ಮುಂದೆ ಮತ್ತೆ ನೆಕ್ಸ್ಟ್ ಸ್ಟಾಪಿಗೆ ಇನ್ನೊಬ್ರು ಹತ್ಕೊಂಡ್ರು. ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ ನಾವು ಯಾವಾಗ ಸೀನಿಯರ್ ಸಿಟಿಜನ್ ಸೀಟಲ್ಲಿ ಕುಂತಾಗ ನಾವು ಎದ್ದು ಸೀಟ್ ಕೊಟ್ಟಿವಲ್ಲ, ಆ ಸೀನಿಯರ್ ಸಿಟಿಜನ್ಸು ಅವರಿಗೆ ಕನ್ನಡ ಬರಲ್ಲ. ಬಟ್ ಅವರು ಚೆನ್ನಾಗಿ ಹಿಂದಿ ಮಾತಾಡ್ತಿದ್ರು. UP ದವ್ರಂಥವ್ರು. UP ಅವ್ರು ಹತ್ಕೊಂಡ್ರು. ಸರಿ, ಓಕೆ. ಮುಂದೆಗಡೆ ನೆಕ್ಸ್ಟ್ ಸ್ಟೇಷನಲ್ಲಿ ಹತ್ಕೊಂಡವರು ತೆಲುಗುನವರು. ಅವರಿಗೂ ಕನ್ನಡ ಬರಲ್ಲ. ಅವರು ತೆಲುಗುದಲ್ಲಿ ಮಾತಾಡ್ಕೊಂಡ್ರು. ತೆಲುಗುದಲ್ಲಿ ಮಾತಾಡ್ತಿದ್ರು. ನೆಕ್ಸ್ಟ್ ಸ್ಟಾಪ್ಗೆ ಇನ್ನೂ 2 ಕಪಲ್ ಹತ್ಕೊಂತು. ಒಬ್ಬರು ಅವರಿಗೆ ಒಬ್ಬ ಮಗ ಇದ್ದ, ಗಂಡ ಹೆಂಡತಿ ಮತ್ತು ಮಗ. ಇನ್ನೂ ಇಬ್ಬರು ಸೀನಿಯರ್ ಸಿಟಿಜನ್ ಇದ್ದರು, ಅವರು ಗಂಡ ಹೆಂಡತಿ. ನನಗೆ ಕ್ಯೂರಿಯಾಸಿಟಿ, ಈಗ ಆಲ್ರೆಡಿ ಹಿಂದಿ ಭಾಷಿಕರನ್ನು ನೋಡಿದೆ, ತೆಲುಗು ಭಾಷಿಕರನ್ನು ನೋಡಿದೆ. ಇವ್ರು ಯಾವುದು ಅದರಲ್ಲಿ ಕಪಲ್ ಸೀನಿಯರ್ ಸಿಟಿಜನ್ ಕಪಲ್ಸ್ ಇರಲ್ಲ, ಅವರು ತಮಿಳವರು, ಅವರಿಗೆ ಕನ್ನಡ ಬರಲ್ಲ. ಆಮೇಲೆ ಗಂಡ ಹೆಂಡತಿ ಮಗ ಅಂತ ಹೇಳಿದ್ನಲ್ಲ, ಅವರಲ್ಲಿ ಗಂಡನಿಗೆ ಕನ್ನಡ ಬರುತ್ತೆ, ಹೆಂಡತಿಗೆ ಕನ್ನಡ ಬರುತ್ತೆ, ಆದರೆ ಮಗನಿಗೆ ಕನ್ನಡ ಬರೋದೇ ಇಲ್ಲ. ಅವರು ಗಂಡ ಮರಾಠಿನಲ್ಲಿ ಮಾತಾಡ್ತಿದ್ರು, ಹೆಂಡತಿ ಕನ್ನಡದಲ್ಲಿ ಮಾತಾಡ್ತಿದ್ರು, ಮಗ ಇಂಗ್ಲೀಷಲ್ಲಿ ಮಾತಾಡ್ತಿದ್ದ. ಅವರು ತಾತನಿಗೋ ಅಥವಾ ಅಜ್ಜಿಗೋ ಅವ್ನು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದ. ಐ ಜಸ್ಟ್ ವಾಂಟ್ ಟು ಬಿ ವಿತ್ ಯು, ಐ ಆಮ್ ಮಿಸ್ಸಿಂಗ್ ಯು, ಈ ಥರ ಇಂಗ್ಲೀಷೆಲ್ಲ ಮಾತಾಡ್ತಿದ್ದ. ಅವ್ನು ಬಾಯಿಂದ ಕನ್ನಡ ಯಾವ ಥರ ಬರ್ತಾ ಇತ್ತೇನೋ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಭಾಳ ಅನ್ಎಕ್ಸ್ಪೆಕ್ಟೆಡ್ ವೇದಲ್ಲಿ ಅವನು ಕನ್ನಡ ಬಂದುಬಿಡ್ತು. ಅವ್ನಿಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಹುಡುಗನಿಗೆ. ಇಬ್ಬರು ಪೇರೆಂಟ್ಸು ಗಂಡ ಹೆಂಡತಿ ಕನ್ನಡ ಮಾತಾಡ್ತಿದ್ರು. ಅವರು ಮರಾಠಿ ಭಾಷಿಕರಾಗಿದ್ರು ಕೂಡ ಕನ್ನಡ ಚೆನ್ನಾಗಿ ಬರ್ತಿತ್ತು. ಬಟ್ ಅವ್ರ ಮಗನಿಗೆ ಯಾಕೋ ಅವರು ಕನ್ನಡ ಕಲಿಸೋ ಪ್ರಯತ್ನ ಮಾಡಿಲ್ಲ ಅನ್ಸುತ್ತೆ. ಅವನು ಕನ್ನಡ ಬಿಟ್ಟು ಅವನಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೂ ಭಾಷೆನೂ ಬರಲ್ಲ ಅನ್ಸುತ್ತೆ. ಮರಾಠಿನೂ ಮಾತಾಡಲಿಲ್ಲ, ಯಾವ ಹಿಂದಿನೂ ಮಾತಾಡಲಿಲ್ಲ, ಕನ್ನಡನೂ ಮಾತಾಡಲಿಲ್ಲ. ನನಗೆ ಒಂಥರ ಮರಾಠಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಸೋಲಾಪುರ ಬಾರ್ಡರ್ ಬಂದವರು. ಬೆಳಗಾಮಲ್ಲಿ 13 ವರ್ಷ ಇದ್ದವು ನಾನು. ನನಗೆ ಮರಾಠಿ ಅರ್ಥ ಆಗ್ತಿತ್ತು. ಸರಿ ಆಯಿತು, ಹೋಗಲಿ ಬಿಡಪ್ಪ, ಮತ್ತಿದು ಯಾಕೆ ಮೆಟ್ರೋ, ನಾವು ಇವತ್ತು ಒಂದು ದಿವಸ ಮೆಟ್ರೋ ಅಡ್ಡಾಡ್ತಿರೋರು, ನಮಗೆ ಕರ್ಮ ಯಾಕೆ ಬೇಕಂತ ಹೇಳಿ ಸುಮ್ಮನೆ ನಾನು ಬಂದು ನೆಕ್ಸ್ಟು ನಮಗೆ ಸೀಟ್ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ನಮ್ಮ ವೈಫಿಗೆಲ್ಲ ಕಾಲು ನೋಯ್ತಾ ಸ್ಟಾರ್ಟ್ ಆಗಿಬಿಡ್ತು. ಯಾರಾದರೂ ಸೀಟ್ ಎದ್ದೇಳ್ತಾರೋ ಅಂತ ಜಾಗ ನೋಡ್ತಿಲ್ಲ. ಅಷ್ಟೊತ್ತಿಗೆ ಬಂತು ಅನ್ಯ ಭಾಷಿಕರ ಮುಕ್ತಿ ಕೇಂದ್ರ ಮೆಜೆಸ್ಟಿಕ್ಕು. ಎಲ್ಲ ಅನ್ಯ ಭಾಷಿಕರೆಲ್ಲ ಅಲ್ಲಿ ಇಳಿದ್ಬಿಟ್ರು.
ಇನ್ನು ನಾವು ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ಕ ಮೇಲೆ ಕೂತ್ಕೊಂಡು ಆರಾಮಾಗಿ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದ್ವಿ. ಇದೊಂಥರ ನನ್ನ ಜೀವನದಲ್ಲಿ ಭಾಳ ಅತ್ಯದ್ಭುತ ಅನುಭವಗಳು ಇಂದು ನಾನು ಅನುಭವಿಸಿದೆ. ಇದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದೆ. ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ದಿನನಿತ್ಯದ ಅನುಭವಗಳನ್ನು ಈ ಥರ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ನಮ್ಮ ಅನುಭವದಲ್ಲಿ ಕೆಲವೊಂದು ಒಳ್ಳೆಯ ಅನುಭವಗಳಿರ್ತವೆ, ಕಹಿ ಅನುಭವಗಳಿರ್ತವೆ, ಒಂಥರ ತಮಾಷೆ ಅನುಭವಗಳು ಕೂಡ ಇರುತ್ತೆ, ಸೀರಿಯಸ್ ಅನುಭವಗಳು ಕೂಡ ಇರುತ್ತೆ. ಇದೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡ್ರೆ ಅದೊಂದು ನಿಮಗೂ ಒಂದು ಸಮಯದ ಅವಕಾಶ ಇದ್ದರೆ ನಿಮಗೂ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದೆ ಹೋದ್ವಿ ನಾವು. ಮುಂದೆ ಹೋದ್ಮೇಲೆ ಅವಳು ನಮ್ಮ ವೈಫ್ ಸಿಸ್ಟರು ಇನ್ಸ್ಟಿಟ್ಯೂಟ್ಗೆ ಹೋದ್ವಿ. ಅಲ್ಲಿಂದ ಔಟ್ ಪಾಸ್ ತೊಗೊಂಡು ಅವಳನ್ನು ಔಟಿಂಗ್ ಅಂತೇಳಿ ಕರ್ಕೊಂಬಂದು ಅವಳಿಗೆಲ್ಲ ಊಟ ಅವಳ ಜೊತೆ ಊಟ ಮಾಡಿ ಆಮೇಲೆ ಡಿಮಾರ್ಟ್ ಅಲ್ಲೇ ಸಮೀಪದಲ್ಲಿ ಒಂದು ಡಿಮಾರ್ಟ್ ಇತ್ತು. ಡಿಮಾರ್ಟ್ಗೆ ಹೋಗಿ ಅವ್ರಿಗೆ ಏನು ಬೇಕು ಅವೆಲ್ಲ ತಿನಿಸುಗಳನ್ನು ಫ್ರೂಟ್ಸ್ಗಳನ್ನು ಎಲ್ಲ ತೊಗೊಂಡು ಅವಳನ್ನು ವಾಪಸ್ ಬಿಟ್ಟು ಮತ್ತೆ ನಾವು ಮೆಟ್ರೋ ಸ್ಟೇಷನ್ ಕಡೆ ಬಂದ್ವಿ. ಕಾರಲ್ಲಿ ಬಂದ್ವಿ. ಅಲ್ಲಿಂದ 1 hour ಆಯಿತು. ನನ್ನ ವೈಫ್ ನಿದ್ದೆ ಹೋಗಿಬಿಟ್ಟಿದ್ಲು. ಬೆಳಗ್ಗೆನೂ ಟ್ರಾವೆಲ್ ಆಗಿತ್ತು, ಮಧ್ಯಾಹ್ನನೂ ಅಲ್ಲಿ ತಿರುಗಾಡೋದಕ್ಕೆ ಅವಳು ಸುಸ್ತಾಗಿ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು. ನಾನು ಅವಾಗೆ ನಮ್ಮ ಕಾರಲ್ಲಿರೋ ಡ್ರೈವರ್ ಫ್ರೆಂಡು ಜೊತೆ ಮಾತಾಡ್ಕೊಂಡು ಬಂದ್ವಿ. ಅಷ್ಟರೊಳಗಡೆ ನಮ್ಮ ಮೆಟ್ರೋ ಸ್ಟೇಷನ್ ಬಂತು 1 hour ಬಂದಮೇಲೆ ಮತ್ತೆ ವಾಪಸ್ ನಾವು ಕಾಡುಗೋಡಿ ಟ್ರೀ ಪಾರ್ಕಿಂದ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಟಿಕೆಟ್ ತೆಗೆಸಿದ್ವಿ. ಟಿಕೆಟ್ ತೆಗೆಸಿ ಒಳಗಡೆ ಬಂದು ಕುಂತ್ವಿ. ನಾನು ಮತ್ತು ನಮ್ಮ ವೈಫ್ ಇಬ್ಬರು ಕೂತ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಲ್ಲಿ ಸೀನಿಯರ್ ಸಿಟಿಜನ್ಗಿರೋ ಸೀಟ್ಗಳನ್ನು ನಾವು ಬಳಸ್ಕೊಂಡ್ಬಿಟ್ವಿ. ಅಲ್ಲಿ ಕುಂತಿದ್ವಿ. ನೆಕ್ಸ್ಟ್ 2 ಸ್ಟೇಷನ್ ಆದಮೇಲೆ ಇಬ್ಬರು ಕಪಲ್ ಬಂದರು, ಸೀನಿಯರ್ ಸಿಟಿಜನ್ಸು. ಅವರಿಗೆ ಆಮೇಲೆ ಸೀಟ್ ಬಿಟ್ಟು ಕೊಟ್ವಿ ನಾವು. ಅಷ್ಟರೊಳಗಡೆ ಬೇರೆ ಕಡೆ ಸೀಟ್ ನಮಗೆ ನೋಡ್ಬೇಕಾದ್ರೆ ಎಲ್ಲ ಜಾಗನ ಬೇರೆಯವರೆಲ್ಲ ಕುಂತ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ನಮಗೆ ನಿಂತ್ಕೊಂಡ್ಬರೋದೇ ಆಯಿತು. ಬಟ್ ಆ ಟೈಮಲ್ಲಿ ನಿಂತ್ಕೊಂಡ್ಬರ್ಬೇಕಾದ್ರೆ ನಾವು ಬಾಗಿಲಲ್ಲಿ ನಿಂತ್ಕೋಬೇಕಾಯಿತು. ಬಾಗಿಲಲ್ಲಿ ನಿಂತ್ಕೊಂಡಾಗ ನೆಕ್ಸ್ಟು ಸ್ಟಾಪಿಗೆ ಒಬ್ಬರು ಕಪ್ಪಲ್ ಹತ್ಕೊಂಡ್ರು ಅವರು. ಆಮೇಲೆ ಮುಂದೆ ಮತ್ತೆ ನೆಕ್ಸ್ಟ್ ಸ್ಟಾಪಿಗೆ ಇನ್ನೊಬ್ರು ಹತ್ಕೊಂಡ್ರು. ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ ನಾವು ಯಾವಾಗ ಸೀನಿಯರ್ ಸಿಟಿಜನ್ ಸೀಟಲ್ಲಿ ಕುಂತಾಗ ನಾವು ಎದ್ದು ಸೀಟ್ ಕೊಟ್ಟಿವಲ್ಲ, ಆ ಸೀನಿಯರ್ ಸಿಟಿಜನ್ಸು ಅವರಿಗೆ ಕನ್ನಡ ಬರಲ್ಲ. ಬಟ್ ಅವರು ಚೆನ್ನಾಗಿ ಹಿಂದಿ ಮಾತಾಡ್ತಿದ್ರು. UP-ದವ್ರು ಅಂತವರು. UP-ಅವ್ರು ಹತ್ಕೊಂಡ್ರು. ಸರಿ, ಓಕೆ. ಮುಂದುಗಡೆ ನೆಕ್ಸ್ಟ್ ಸ್ಟೇಷನಲ್ಲಿ ಹತ್ಕೊಂಡವರು ತೆಲುಗುನವರು. ಅವರಿಗೂ ಕನ್ನಡ ಬರಲ್ಲ. ಅವರು ತೆಲುಗುದಲ್ಲಿ ಮಾತಾಡ್ಕೊಂಡ್ರು, ತೆಲುಗುದಲ್ಲೇ ಮಾತಾಡ್ತಾಯಿದ್ರು. ನೆಕ್ಸ್ಟು ಸ್ಟಾಪಿಗೆ ಇನ್ನೂ 2 ಕಪಲ್ ಹತ್ಕೊಂತು. ಅವರಿಗೆ ಒಬ್ಬ ಮಗ ಇದ್ದ, ಗಂಡ ಹೆಂಡತಿ ಮತ್ತು ಮಗ. ಇನ್ನೂ ಇಬ್ಬರು ಸೀನಿಯರ್ ಸಿಟಿಜನ್ ಇದ್ದರು, ಅವರು ಗಂಡ ಹೆಂಡತಿ. ನನಗೆ ಕ್ಯೂರಿಯಾಸಿಟಿ, ಈಗ ಆಲ್ರೆಡಿ ಹಿಂದಿ ಭಾಷಿಕರನ್ನು ನೋಡಿದೆ, ತೆಲುಗು ಭಾಷಿಕರನ್ನು ನೋಡಿದೆ, ಇವ್ರು ಯಾವುದು? ಅದರಲ್ಲಿ ಸೀನಿಯರ್ ಸಿಟಿಜನ್ ಕಪಲ್ಸ್ ಇದ್ರಲ್ಲ, ಅವರು ತಮಿಳ್ನವರು, ಅವರಿಗೆ ಕನ್ನಡ ಬರಲ್ಲ. ಆಮೇಲೆ ಗಂಡ ಹೆಂಡತಿ ಮಗ ಅಂತ ಹೇಳಿದ್ನಲ್ಲ, ಅವರಲ್ಲಿ ಗಂಡನಿಗೆ ಕನ್ನಡ ಬರುತ್ತೆ, ಹೆಂಡತಿಗೆ ಕನ್ನಡ ಬರುತ್ತೆ, ಆದರೆ ಮಗನಿಗೆ ಕನ್ನಡ ಬರೋದೇ ಇಲ್ಲ. ಅವರು ಗಂಡ ಮರಾಠಿನಲ್ಲಿ ಮಾತಾಡ್ತಿದ್ರು, ಹೆಂಡತಿ ಕನ್ನಡದಲ್ಲಿ ಮಾತಾಡ್ತಿದ್ರು, ಮಗ ಇಂಗ್ಲೀಷಲ್ಲಿ ಮಾತಾಡ್ತಿದ್ದ. ಅವರು ತಾತನಿಗೋ ಅಥವಾ ಅಜ್ಜಿಗೋ ಅವನು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದ. ಐ ಜಸ್ಟ್ ವಾಂಟ್ ಟು ಬಿ ವಿತ್ ಯು, ಐ ಆಮ್ ಮಿಸ್ಸಿಂಗ್ ಯು, ಈ ಥರ ಇಂಗ್ಲೀಷೆಲ್ಲ ಮಾತಾಡ್ತಿದ್ದ. ಅವನ ಬಾಯಿಂದ ಕನ್ನಡ ಯಾವ ಥರ ಬರ್ತಾ ಇತ್ತೇನೋ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಭಾಳ ಅನ್ಎಕ್ಸ್ಪೆಕ್ಟೆಡ್ ವೇದಲ್ಲಿ ಅವನು ಕನ್ನಡ ಬಂದುಬಿಡ್ತು. ಅವ್ನಿಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಹುಡುಗನಿಗೆ. ಇಬ್ಬರು ಪೇರೆಂಟ್ಸು ಗಂಡ ಹೆಂಡತಿ ಕನ್ನಡ ಮಾತಾಡ್ತಿದ್ರು. ಅವರು ಮರಾಠಿ ಭಾಷಿಕರಾಗಿದ್ದರೂ ಕೂಡ ಕನ್ನಡ ಚೆನ್ನಾಗಿ ಬರ್ತಿತ್ತು. ಬಟ್ ಅವ್ರ ಮಗನಿಗೆ ಯಾಕೋ ಅವರು ಕನ್ನಡ ಕಲಿಸೋ ಪ್ರಯತ್ನ ಮಾಡಿಲ್ಲ ಅನಿಸುತ್ತೆ. ಅವನು ಕನ್ನಡ ಬಿಟ್ಟು, ಅವನಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೂ ಭಾಷೆನೂ ಬರಲ್ಲ ಅನಿಸುತ್ತೆ. ಮರಾಠಿನೂ ಮಾತಾಡಲಿಲ್ಲ, ಯಾವ ಹಿಂದಿನೂ ಮಾತಾಡಲಿಲ್ಲ, ಕನ್ನಡನೂ ಮಾತಾಡಲಿಲ್ಲ. ನನಗೆ ಒಂಥರ ಮರಾಠಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಸೊಲ್ಲಾಪುರ ಬಾರ್ಡ್ರ್ ಬಂದವರು. ಬೆಳಗಾಮಲ್ಲಿ 13 ವರ್ಷ ಇದ್ದವು ನಾನು. ನನಗೆ ಮರಾಠಿ ಅರ್ಥ ಆಗ್ತಿತ್ತು. ಸರಿ ಆಯಿತು, ಹೋಗಲಿ ಬಿಡಪ್ಪ, ಮತ್ತಿದು ಯಾಕೆ ಮೆಟ್ರೋ, ನಾವು ಇವತ್ತು ಒಂದು ದಿವಸ ಮೆಟ್ರೋ ಅಡ್ಡಾಡ್ತಿರೋರು, ನಮಗೆ ಈ ಕರ್ಮ ಯಾಕೆ ಬೇಕಂತ ಹೇಳಿ ಸುಮ್ಮನೆ ನಾನು ಬಂದು ನೆಕ್ಸ್ಟು ನಮಗೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ನಮ್ಮ ವೈಫಿಗೆಲ್ಲ ಕಾಲು ನೋಯ್ತಾ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾರಾದರೂ ಸೀಟ್ ಎದ್ದೇಳ್ತಾರೋ ಅಂತ ಜಾಗ ನೋಡ್ತಿದ್ಲು. ಅಷ್ಟೊತ್ತಿಗೆ ಬಂತು ಅನ್ಯ ಭಾಷಿಕರ ಮುಕ್ತಿ ಕೇಂದ್ರ, ಮೆಜೆಸ್ಟಿಕ್ಕು. ಎಲ್ಲ ಅನ್ಯ ಭಾಷಿಕರೆಲ್ಲ ಅಲ್ಲಿ ಇಳಿಸ್ಬಿಟ್ರು. ಇನ್ನು ನಾವು ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ಕ ಮೇಲೆ ಕೂತ್ಕೊಂಡು ಆರಾಮಾಗಿ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದ್ವಿ. ಇದೊಂಥರ ನನ್ನ ಜೀವನದಲ್ಲಿ ಭಾಳ ಅತ್ಯದ್ಭುತ ಅನುಭವಗಳು ಇಂದು ನಾನು ಅನುಭವಿಸಿದೆ. ಇದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದೆ. ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ದಿನನಿತ್ಯದ ಅನುಭವಗಳನ್ನು ಈ ಥರ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮ್ಮ